ಯಳಂದೂರು ಪಟ್ಟಣದಲ್ಲಿ ಜುಲೈ 25ರಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬಸವ ಜಯಂತಿ ಆಚರಣಾ ಸಮಿತಿ ಹಾಗೆ ಬಸವ ಬಳಗಗಳ ಒಕ್ಕೂಟದ ಆಶ್ರಯದಲ್ಲಿ ಅದ್ದೂರಿಯಾಗಿ ಬಸವ ಉತ್ಸವವನ್ನು ಆಯೋಜಿಸಲಾಗಿದ್ದು ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷ ಜಿ ಮಹದೇವಪ್ಪ ಅವರು ತಿಳಿಸಿದ್ದಾರೆ. ಇನ್ನು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗುರುವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಳಗ್ಗೆ 9:30ಕ್ಕೆ ಬಸವೇಶ್ವರ ವೃತ್ತದಲ್ಲಿ ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಉತ್ಸವಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ. ಇನ್ನು ಸಾಲೂರು ಶ್ರೀ, ವಾಟಾಳು ಶ್ರೀ ಸೇರಿದಂತೆ ಹಲವು ಮಠಾಧೀಶರು, ಸಂಸದ ಸುನಿಲ್ ಬೋಸ್, ಶಾಸಕ ಎಆರ್ ಕೃಷ್ಣಮೂರ್ತಿ, ಸಿ ಪುಟ್ಟರಂಗಶೆಟ್ಟಿ, ಗಣೇಶ್ ಪ್ರಸಾದ್, ಮಂಜುನಾಥ್, ಮಾಜಿ ಶಾಸಕರಾದ ಎನ್ ಮಹೇಶ್, ಎಸ್ ಬಾಲರಾಜು, ಜೆಎಸ್ ನಂಜುಂಡಸ್ವಾಮಿ, ಮೂಡ್ಲಾಪುರ ನಂದೀಶ್, ಡಾಕ್ಟರ್ ಶ್ವೇತಾ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಗುಂಡ್ಲುಪೇಟೆ ಶಾಸಕ ಗಣೇಶ್ ಪ್ರಸಾದ್ ಅವರು ಹಾಗೂ ಮಾಜಿ ಶಾಸಕರಾಗಿರ್ತಕ್ಕಂಥ ಬರ್ತೇವೆ ಅಂತೇಳಿ ನಮಗೆ ಭರವಸೆ ಕೊಟ್ಟು ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸ್ತಾ ಇದ್ದಾರೆ. ಇದಿಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಗಣ್ಯರು ಮತ್ತೆ ಸಾಮಾಜಿಕ ಕಾರ್ಯಕ್ರಮ ಮತ್ತೆ ನಮ್ಮ ಬಸವಾಭಿಮಾನಿಗಳ ಒಂದು ಪರಿಚಯ ಇದೆ. ಇದ್ರ ಜೊತೆ ನೆಕ್ಸ್ಟ್ ನಮ್ಮ ಈ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ನಂದಿ ಧ್ವಜ, ನಮ್ಮ ವೀರಶೈವ ಲಿಂಗಾಯತ ಪರಂಪರೆಯ ಮೂಲ ಏನಿದೆ ಅದು ನಂದಿ ಧ್ವಜದ ಒಂದು ಮೆರವಣಿಗೆ ಇರ್ತದೆ. ನಂದಿ ಕಂಬ ಅದು ಒಟ್ಟು ಒಂದು 8ರಿಂದ 10 ನಂದಿ ಕಂಬಗಳು ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ತದೆ. ಜೊತೆಗೆ ನಮ್ಮದೇ ಪರಂಪರೆ ಆಗಿರ್ತಕ್ಕಂಥ ವೀರಗಾಸೆಯವರು ಕೂಡ 6ರಿಂದ 7 ಜನ ವೀರಗಾಸೆಯ ಕಲಾವಿದರು. ಸ್ಥಳೀಯವಾಗಿ ನಮ್ಮ ತಾಲೂಕಿನಲ್ಲಿ ಈ ಪರಂಪರೆಯನ್ನು ಉಳಿಸಿಕೊಂಡಿರ್ತಕ್ಕಂಥ 3 ಜನ ಕಲಾವಿದರು ಮತ್ತೆ ಹೊರಗಡೆಯಿಂದ 3 ಜನ, ಒಟ್ಟು 6 ಜನ ಕಲಾವಿದರು ವೀರಗಾಸೆ ಪರಂಪರೆಯಲ್ಲಿ ನಮ್ಮ ಜೊತೆ ಇರ್ತಾರೆ. ಮತ್ತೆ ಮಂಗಳ ವಾದ್ಯಗಳ ತಂಡ ಇದೆ, ಡೊಳ್ಳು ಕುಣಿತ, ಪೂಜಾ ಕುಣಿತ, ಹುಲಿವೇಷಧಾರಿ ಕುಣಿತ, ನೃತ್ಯ ತಂಡ. ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಅಖಿಲ ಭಾರತೀಯ ವೀರಶೈವ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಯುತ ಜಿ ಮಹದೇವಪ್ಪನವರಿಗೆ ತುಂಬುವುದೇ ಸ್ವಾಗತ ಅಂತ ಇದ್ದಾರೆ. ಅದೇ ರೀತಿ ಬಸವ ಜಯಂತಿ ಆಚರಣಾ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಉತ್ಸವಕ್ಕೆ ತುಂಬುವುದೇ ಸ್ವಾಗತ ಅಂತ ಇದ್ದಾರೆ. ಅದೇ ರೀತಿ ಬಸವ ಜಯಂತಿ ಆಚರಣಾ ಸಮಿತಿಯ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಗೌರವ ಆಗಿರ್ತಕ್ಕಂಥ ಶಿವಕುಮಾರ್ ಸ್ವಾಮಿ ಅವರಿಗೆ ತುಂಬುವುದೇ ಸ್ವಾಗತ ಅಂತ ಇದ್ದಾರೆ. ಅದೇ ರೀತಿ ನಡೆಯತಕ್ಕಂಥ ತಾಲೂಕು ಕಾರ್ಯಕರ್ತರು